ಆಕಾಶವಾಣಿಗೆ 90 ವರ್ಷ ತುಂಬುತ್ತಿದ್ದು ದೇಶ ಪ್ರಥಮ ಎಲೆಕ್ಟ್ರಾನಿಕ್ ಮಾಧ್ಯಮವಾಗಿ ಆರಂಭವಾದ ಆಕಾಶವಾಣಿ ಮತ್ತು ಹಲವು ಪ್ರತಿಭೆಗಳನ್ನು ಹೊರತಂದಿದೆ ಎಂದು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥ ಎಸ್.ಆರ್. ಭಟ್ ಹೇಳಿದರು. ಆಕಾಶವಾಣಿಗೆ 90 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿ ಭದ್ರಾವತಿ ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಸಹಯೋಗದಲ್ಲಿ ಬಾನುಲಿ ಬರಹ ವಿಶೇಷ ಕಾರ್ಯಾಗಾರದಲ್ಲಿ ಮಾತನಾಡಿ ಪ್ರತಿದಿನ ವಿವಿಧ ರೀತಿಯ ಕಾರ್ಯಕ್ರಮ ನೀಡುತ್ತಾ ಇದೆ. ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಸಂಶೋಧಕರಾಗಿ ವಸ್ತುನಿಷ್ಠ ವರದಿ ಮಾಡಿದ್ದಾರೆ. ಜನಮಾನ ಗೆಲ್ಲಲು ಸಾಧ್ಯ ಎಂದು ತಿಳಿಸಿದರು. ಇನ್ನು ಕುವೆಂಪು ವಿಶ್ವವಿದ್ಯಾಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ಸತೀಶ್ ಕುಮಾರ್ ಅಡಿಂಜಿ ಮಾತನಾಡಿ ಪತ್ರಿಕೆ ಮತ್ತು ಆಕಾಶವಾಣಿ ಬರಹದ ವ್ಯತ್ಯಾಸ ತಿಳಿಸುವುದರೊಂದಿಗೆ ಆಕಾಶವಾಣಿ ನಿಖರ ಹಾಗೂ ಸತ್ಯನಿಷ್ಠೆಗೆ ಹೆಸರಾಗಿದೆ ಮತ್ತು ತನ್ನ ಬಾಲ್ಯದ ಗೆಳೆಯ ಆಕಾಶವಾಣಿ ಆಗಿತ್ತು ಎಂದರು. ಇನ್ನು ಆಕಾಶವಾಣಿಯ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಎಸ್.ಎಸ್. ಕೃಷ್ಣಪ್ಪ ಮಾತನಾಡಿ ಇಂದು ರೇಡಿಯೋ ಕೇವಲ ರೇಡಿಯೋದಲ್ಲಿ ಅಷ್ಟೇ ಅಲ್ಲದೆ ಮೊಬೈಲ್ ಆಪ್ ಹಾಗೂ ಡಿಜಿಟಲ್ ಮೀಡಿಯಾದಲ್ಲಿ ಜಗತ್ತಿನಾದ್ಯಂತ ಕೇಳಬಹುದಾಗಿದೆ ಅಂತ ಹೇಳಿದರು. ಅವನಿಗೆ ಒಂದು ಸೀನರಿ ಚೇಂಜ್ ಮಾಡ್ತಾರೆ, ಇವೆಲ್ಲ ಕಣ್ಣು ಕಾಣ್ತಾ ಹೋಗುತ್ತೆ. ಹಾಡು ಹೇಳ್ತಾರೆ, ಹಾರ್ಟ್ ಹೇಳ್ತೀವಿ. ಹೀಗೆ ಪ್ರತಿಯೊಂದು ನಮಗೆ ಅಲ್ಲಿ ಇನ್ಪುಟ್ ಬಹಳ ಇರುತ್ತೆ, ನೋಡ್ಲಿಕ್ಕೆ ನೋಡ್ಬೇಕು ನಾವು ಹೇಗೆ ಬರಹವನ್ನ ನಮ್ಮ ಇನ್ನೊಬ್ಬ ನಿರ್ದೇಶಕ ಅದನ್ನು ಅಳವಡಿಸ್ತಾನೆ. ಹಿಡಿಯೋದು 5 ನಿಮಿಷನ 30 ನಿಮಿಷನ 20 ನಿಮಿಷ ನಾಟಕಗಳು ಶುರುವಾದಾಗ ನಮಗೆ ರಂಗನಾಟಕಗಳ ಧ್ವನಿಮುದ್ರಣವೇ ಬರ್ತಿತ್ತು. ಆಗಬೇಕು ಅಂದ್ರೆ ಆ ಇಡೀ ನಾಟಕ ತಂಡ ಬಂದು ನಾಟಕ ಅಭಿನಯಿಸ್ತಿರ್ತೀವಿ, ಅದು ಬಹಳ ಕಷ್ಟ ಆಗ್ತಾ ಇತ್ತು. ಸೊ ದೃಶ್ಯದಿಂದ ನಾವು ಬಿಡಿಸ್ಕೊಳ್ತಾ ಬಂದ್ವಿ. ಆಮೇಲೆ ಅಂದ್ರೆ ಕಲಾವಿದರು ಬಂದರು, ಕೆಲವರು ಕಲಾವಿದರಂತೂ ವೇಷಭೂಷಣ ಜೊತೆ ಇಲ್ಲಿ ಅಥವಾ ಅಭಿನಯಿಸಕ್ಕೆ ಶುರು ಮಾಡ್ಬಿಟ್ರು ಇಲ್ಲ. ಆದ್ರೆ ಅವರಿಗೆ ಅದು ಹಾಕೊಂಡು ಹೋದ್ರೆ ಗತ್ತು ಬರೋದೇ ಇಲ್ಲ. ಭೀಮನ ವೇಷ ಹಾಕಿಸಿದ್ರೆ ಒಂದು ಪ್ರೋಗ್ರಾಮ್ ಅಲ್ಲಿ ಒಬ್ರು ಈ ರೀತಿ ಒಂದು ವ್ಯವಸ್ಥೆ ಮಾಡಿ ಇಲ್ಲೇ ಒಂದು ಕಾರ್ಯಕ್ರಮ ಮಾಡಿ ನಾನು ಬೆಳಗ್ಗೆ ವ್ಯವಸ್ಥೆ ಮಾಡಿ ಏನು ಮಾಡ್ತಾರೆ, ಹೊರಗಡೆ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಮತ್ತು ಜೊತೆಗೆ ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಗಳು ಜೊತೆಗೆ ನಿಮ್ಮತ್ತರಿಗೆ ಬಹಳ ಅವಶ್ಯಕತೆ. ಯಾಕಂದರೆ ಬರವಣಿಗೆ ಅನ್ನೋದು ಮತ್ತು ಸಂಪೂರ್ಣತೆ ಬಹಳ ಅಗತ್ಯ. ನಾವೇನು ಬರೀತೀವಿ, ಏನು ಮಾಡ್ತೀವಿ, ಏನನ್ನ ತಿಳಿಸ್ತೀವಿ, ಯಾವ ರೀತಿ ಬರೀತೀವಿ, ನಾವು ಬರೆಯುವಂತಹ ಬರವಣಿಗೆ ಎಷ್ಟು ಸ್ಪಷ್ಟವಾಗಿರಬೇಕು, ಎಷ್ಟು ಸ್ಫುಟವಾಗಿರಬೇಕು, ಎಷ್ಟು ಶಾರ್ಟ್ ಆಗಿರಬೇಕು. ಅದು ಎಷ್ಟು ಶಾರ್ಟ್ ಆಗಿದ್ದಾಗ ಎಷ್ಟು ಬೇಗ ನಮಗೆ ತಿಳಿಸುತ್ತೆ. ಯಾಕಂದರೆ ಈಗ ಸಾಮಾಜಿಕದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬದಲಾವಣೆ ಬಂದಿದೆ, ಜನರಿಗೆ ತಾಳ್ಮೆ ಇರೋದಿಲ್ಲ. ಹಾಗಾಗಿ ನಮ್ಮ ಬರವಣಿಗೆಗಳು ನಾವು ಇದನ್ನು ಟಿ ವಿ ಚಾನಲ್ನಲ್ಲಿ ಸಾಕಷ್ಟು